ಓಕೆ, ಇನ್ಯಾವ್ದು ಬೇಕು ಬಂದ್ಬಿಟ್ಟು ಇದು ನೋಡ್ಕೊಂಡು ಹೋಗ್ಬೇಕಂತ ಹೇಳಿ. ಇದು ಜ್ಞಾನ ಸರ್, ಎಷ್ಟು ನಾವು ಕುಡಿದ್ರು ಸಾಲದಿಲ್ಲ ಅಂತ ಪುಸ್ತಕದಿಂದ. ವೆರಿ ಗುಡ್, ಚೆನ್ನಾಗಿದೆ ಇದು ನೋಡಿ. ಸರ್, ಇದು ಬಂದ್ರೆ ಇವತ್ತು ಹುಡುಗರು ಬರೀ ಮೊಬೈಲ್ ಹಿಡ್ಕೊಂಡು ಮೊಬೈಲ್ನೊಳಗೆ ಅರೆಸ್ಟ್ ಆಗಿಬಿಟ್ರೆ, ಅದರಿಂದ ಮೊಬೈಲ್ ಹಿಡ್ಕೊಬಿಟ್ರೆ ಸರ್. ಅಲ್ಲ, ಇದನ್ನ ಸುಮ್ಮನೆ ಎಲ್ಲಾದ್ರೂ ಒಂದು ಹೊರಗೆ ಅಂತ ಹೇಳಿ ಯಾವ್ದಾದ್ರು ಒಂದು ಎಕ್ಸಿಬಿಷನ್ ತರ ಏನಾದ್ರು ಒಂದು ಮಾಡಿದ್ರೆ ಒಳ್ಳೇದು. ಸರ್, ಈಗ ಕಿಶೋರ್ ಐ ಥಿಂಕ್ ಇಟ್ ಇಸ್ ಆಲ್ ರಿಲೇಟೆಡ್ ಟು ಎಜುಕೇಶನ್. ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನಮ್ಮ ಫಸ್ಟ್ ಇವ್ರಿಗೆ ಹೇಳಿ, ನಮ್ಮ ಕಮಿಷನರ್ ಲೈಟ್ಗೆ ಹೇಳಿರ್ಬೇಕು, ಬಂದು ಹೋಗಂತ ಹೇಳಿ. ನಿಮ್ಮ ಚೇಂಬರಲ್ಲಿ ಮತ್ತಿದು ಪೂರ್ತಿ ಮೊಬೈಲ್ ಸಂಸ್ಕೃತಿ ಒಳಪಟ್ಟು ಇಲ್ಲಿ ಪಬ್ಲಿಕ್ ಎಲ್ಲಿ ಜಾಸ್ತಿ ಬರುತ್ತೆ ನೋಡ್ಕೊಂಡು ಇದನ್ನ ಈಗ ಏನ್ ಮಾಡ್ತೀರಾ ನೀವು? ನಿಮ್ಮ ಮನೆಗೆ ತಗೊಂಡು ಹೋಗ್ತೀರಾ? ಸರ್, ಈಗ ಒಂದು ಇದಿಷ್ಟು ಸ್ಕೂಲ್ ಮಕ್ಕಳಿಗೆಲ್ಲ ಬೇಡ, ನಮ್ಮ ಸ್ಕೂಲ್ ಮಕ್ಕಳಿಗೆ ಅಲ್ಲ, ಒಂದು ನಿಮಗೆಲ್ಲ ಬ್ಯಾನ್ ಮಾಡ್ಯಾರ ಒಳಗೆ ಫೋನು. ಕರೆಕ್ಟಾ ಭೀಮಮ್ಮ? ನಿಮ್ಮ ಬರ್ರಿ ಎಲ್ಲ ಬರ್ರಿ ಎಲ್ಲ ಓಪನ್ ಮಾಡೋಣ. ನೀವೆಲ್ಲ ಓಪನ್ ಮಾಡ್ರಪ್ಪ, ಮಾಡಿ. ಬರೀ ಮಕ್ಕಳಿಗೆ ಬರೀ ಓದು ಅಂತ ಬ್ಯಾಗ ಬರೀ ಓದೋದು ನೋಡಿ, ಚೆನ್ನಾಗಿ ಮಾಡಿ. ಕ್ರೀಡೆ ಸಂಸ್ಕೃತಿ ಬಗ್ಗೆ ಚೆನ್ನಾಗಿದೆಯಲ್ಲ ಸರ್. ಇದು ತಾಲೂಕು ಮಟ್ಟದ್ದು ಕಿಶೋರ್ ಅವರೇ, ನಮ್ಮ ಆಫೀಸರ್ಸಿಗೆ ಬಂದು ನೋಡಕ್ ಹೇಳಿ. ಇದು ಎಷ್ಟೊತ್ತವರೆಗೂ ಇರ್ತಿದೆ? ಸಾಯಂಕಾಲ ಮಟ್ಟ. ಓಕೆ, ಸಾಯಂಕಾಲ ಮಟ್ಟ. ಈ ಡಯಟ್ ಅವ್ರಿಗೆ ಪ್ರಶಾಂತ್, ಓಕೆ. ನಮ್ಮ PRO ಬಂದಿದ್ದಾರಾ ಪ್ರಶಾಂತ್? ಅದು ಲಾಸ್ಟ್ ವರ್ಗು ಬಂತ. ಅಲ್ಲ, ಅಲ್ಲೇನೋ ಇದೈತೆ. ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಮೇಡಮ್ ಹಿಂದೆ ಸರ್. ಅದು ಸೇಮೇನಾ? ಓಪನ್ ಮಾಡಿ ಸರ್. ಸರ್ ಓಪನ್ ಮಾಡಿ. ಓ, ನೀವೆಲ್ಲ ಮಾಡ್ಬಿಟ್ಟಿದ್ದೀರಲ್ಲ. ಕಿಶೋರ್ ಅವ್ರೆ ಎಲ್ಲ ಮಾಡಿದ್ದಾರೆ ಇವರು. ಬೇರೆ ಸರ್ ಸ್ವಲ್ಪ ವೇಟ್ ಔಟ್. ಇದು ಬೆಸ್ಟ್ ಇದು. ಸರಿ ಕಳ ಸರ್, ಮೊದಲು ಸರಿ ಕಳ. ಓಕೆ ಸರ್, ಒಂದು ನಿಮಿಷ. ಇವತ್ತಿನ ದಿವಸ ನಮ್ಮ ಗೌರವಾನ್ವಿತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಧು ಬಂಗಾರಪ್ಪ ರಾಜ್ಯದಲ್ಲಿರ್ತಕ್ಕಂಥ ಚಿತ್ರಕಲಾ ಶಿಕ್ಷಕರು ಇವತ್ತು ಸಾಮಾಜಿಕ ವ್ಯವಸ್ಥೆ ಒಳಗೆ ಏನೇನು ಸಮಸ್ಯೆಗಳಿದ್ದಾವೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಯಾವ್ಯಾವ ಒಂದು ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಸಿಲುಕಾಕಿದ್ದಾರೆ ಅದನ್ನೆಲ್ಲ ಬಿಂಬಿಸಲಿಕ್ಕೆ ಇವತ್ತು 48 ಶಿಕ್ಷಕರು ಕೂಡಿ 48 ಚಿತ್ರಗಳನ್ನು ಬಿಡಿಸಿದ್ದಾರೆ. ಆ ಎಲ್ಲ 48 ಚಿತ್ರಗಳನ್ನು ಒಂದು ಕ್ಯಾಲೆಂಡರ್ ರೂಪದೊಳಗೆ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಎಲ್ಲ ಚಿತ್ರಕಲಾ ಶಿಕ್ಷಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೆಲಸದ ಒತ್ತಡ ಭಾಳ ಇರುತ್ತೆ. ಆ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ಅವರು ಬಂದಿದ್ದಾರೆ. ಸಭಾಪತಿಗಳು ಬಂದು ಇದೀಗ ಅವರು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ.
ಅವ್ರು ಇರುವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದೊಳಗೆ ಈ ಚಿತ್ರಕಲಾ ನಿಮ್ಮ ಟ್ಯಾಲೆಂಟ್ ಏನಿದೆ ಅದರಲ್ಲಿ ನೀವು ಹೊರಗಡೆ ತಂದಿದ್ದೀರಿ. ಇದು ಮುಂದಿನ ಪೀಳಿಗೆಗೆ ಹೋಗ್ಬೇಕಂದ್ರೆ ನೀವು ಅದು ಹೇಳ್ಕೊಟ್ಟಾಗ ಮಾತ್ರ ಸಾಧ್ಯ. ನೀವು ಹೇಳ್ಕೊಡ್ಬೇಕಂದ್ರೆ ನಿಮ್ಮಂಥ ಶಿಕ್ಷಕರು ಶಾಲೆಯಲ್ಲಿದ್ದರೆ ಮಾತ್ರ ಸಾಧ್ಯ. ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಶಿಕ್ಷಕರ ನೇಮಕಾತಿ ಮಾಡ್ತಕ್ಕಂಥ ಒತ್ತನ್ನು ಕೊಡ್ತೀವಿ. ನಮಗೆ ರೆಗ್ಯುಲರ್ ಟೀಚರು ಬೇಕು, ಫಿಸಿಕಲ್ ಟೀಚರು ಬೇಕು, ಕಲಾ ಟೀಚರ್ಸ್ ಬೇಕು. ಪ್ರಯಾರಿಟಿ ಮೇಲೆ ಆದಷ್ಟು ಬೇಕು ನಿಮ್ಮ ಕಲೆಗೂ ಕೂಡ. ಯಾಕಂದರೆ ಕರ್ನಾಟಕ ರಾಜ್ಯ ಕಲೆ ಅಂದರೆ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಕೂಡ ವ್ಯಾಲ್ಯೂ ಇರ್ತದೆ. ಹಿಂದಿನೂ ಕೂಡ ಒಳ್ಳೆ ಪರಂಪರೆ ಇದೆ. ಅದು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮಂಥ ಶಿಕ್ಷಕರು ಬೇಕಾಗುತ್ತೆ, ಗುರುಗಳು ಬೇಕಾಗುತ್ತೆ. ಅದನ್ನು ಸಂಕನೂರವರು ಮತ್ತು ನಮ್ಮ ನಮೋಶ್ರೀ ಮತ್ತು ನೀವೆಲ್ಲರೂ ಕೂಡ ಏನು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಅದನ್ನು ಅನುಷ್ಠಾನ ತರ್ತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ವಿಶ್ವಾಸವನ್ನು ನಮ್ಮ ಹಿರಿಯ ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ನಮೋಶಿ ಅವರು ಸರಿಸಿ ಸಿದ್ದಾಪುರ ಮತಕ್ಷೇತ್ರದ ಮಾನ್ಯ ಶ್ರೀ ಭೀಮಣ್ಣ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಿಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ನನ್ನ ಕಳ್ಕಳಿ ವಿನಂತಿ ಅದ ಸರ್, ದಯವಿಟ್ಟು ತಪ್ಪು ಭಾವಿಸಬಾರ್ದು. ಸಂಘದವರು ಎಲ್ಲಿ ಹೋದರೂ ಬರೀ ಬೇಡಿಕೆ ಇಡ್ತಾರೆ ಅಂತ. ಕಳೆದ 10 ವರ್ಷಕ್ಕೆ ಮುಂಬರ್ತಕ್ಕಂಥ ನಿರ್ಮಾಣದೊಳಗೆ ಚಿತ್ರಕಲಾ ಶಿಕ್ಷಕರನ್ನು ಕೂಡ ನೇಮಿಸ್ತಾರೆ ಅಂತ ತಿಳ್ಕೊಂಡು ನೀವು ಹೇಳಿದ್ರಿ ಸರ್. ನೀವು ಕೊಟ್ಟಂಥ ಮಾತಿನ ಪ್ರಕಾರ ಮುಂದೆ ಏನು ನೇಮಕಾತಿ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಆ ಸಂದರ್ಭದೊಳಗೆ ಚಿತ್ರಕಲಾ ಶಿಕ್ಷಕರು ಕೂಡ ಫಿಸಿಕಲ್ ಎಜುಕೇಷನ್ ಎರಡೂ ಕೂಡ ನೇಮಕಾತಿ ಮಾಡಬೇಕಂತ ತಿಳ್ಕೊಂಡು ಎಲ್ಲ ಚಿತ್ರಕಲಾ ಶಿಕ್ಷಕರ ಪರವಾಗಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರು ಅವರೆಲ್ಲ ಸೇರಿ ತಾವೇ ಬಿಡಿಸಿದಂಥ ಚಿತ್ರಗಳನ್ನು ಅದನ್ನು ಒಂದು ಕ್ಯಾಲೆಂಡರ್ ರೂಪದೊಳಗೆ ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ. ಅವರು ಬಿಡಿಸಿದ ಚಿತ್ರಕಲಾದ ಒಂದು ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಜೊತೆಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಅದನ್ನು ಉದ್ಘಾಟನೆಯನ್ನು ನೆರವೇರಿಸ್ತಿದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಸಾಮಾಜಿಕ ವ್ಯವಸ್ಥೆಯೊಳಗೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ, ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅದನ್ನು ಬಿಂಬಿಸೋ ರೀತಿಯೊಳಗೆ ಈ ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ. ಉದಾಹರಣೆಗಾಗಿ ಇವತ್ತು ಮೊಬೈಲ್ನೊಳಗೆ ಎಲ್ಲ ವಿದ್ಯಾರ್ಥಿಗಳು ಬರೀ ಫೇಸ್ಬುಕ್ಕನ್ನು ವಾಟ್ಸಪ್ಪನ್ನು ತೆಗೆದು ಒಂದು ರೀತಿ ಅದರೊಳಗೆ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ಹೊರಗೆ ಬರಬೇಕಾಗ್ಯದ, ಆ ಪಂಜರದಿಂದ ಹೊರಗೆ ಬರಬೇಕಾಗೈತೆ. ಮತ್ತು ವಿದ್ಯೆಯ ಮಹತ್ವ ಎಷ್ಟದ, ಚಿತ್ರಕಲೆಯ ಮಹತ್ವ ಎಷ್ಟದ. ಒಂದು ಚಿತ್ರ 1000 ಶಬ್ದಗಳಿಗೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟು 48 ಜನ ಶಿಕ್ಷಕರು ಇದರೊಳಗೆ ಭಾಗವಹಿಸಿದ್ದಾರೆ. 4 ಬೇರೆ ರೀತಿಯ 4 ಸೆಟ್ ಕ್ಯಾಲೆಂಡರ್ಗಳನ್ನು ಇವತ್ತು ಬಿಡುಗಡೆ ಆಗ್ತಾಯಿದೆ. ಒಟ್ಟು 48 ಚಿತ್ರಗಳಿದಾವೆ. ಅಂದರೆ 12 ಒಂದು ವರ್ಷಕ್ಕೆ 12 ಅಂದರೆ 4 ಗುಂಪುಗಳನ್ನಾಗಿ 4 ರೀತಿಯ ಕ್ಯಾಲೆಂಡರ್ಗಳ ಬಿಡುಗಡೆ ಇವತ್ತು ಕಾರ್ಯಕ್ರಮ ನಡೀತಿದೆ. ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಇದನ್ನು ವೀಕ್ಷಣೆ ಮಾಡಬೇಕಂತ ತಿಳ್ಕೊಂಡು ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ನಾನು SV ಸಂಘನೂರಂತ ಪಶ್ಚಿಮ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ನಮ್ಮ ಜೊತೆಗೆ ಕೆರೇಶೂರವರು ಇದ್ದಾರೆ, ಪರಿಚಯ ಮಾಡಿಕೊಡಪ್ಪ. ನೀವು ಅಶೋಕ್ ಬಾವಿ ಅವರು ಜೊತೆಗೆ ಪ್ರಾಚಾರ್ಯರಾದಂಥ ಮುಂದಿನ ಮನೆಯವರು, ಇನ್ನೂ ಹಲವಾರು ಜನ ಶಿಕ್ಷಕಿಯರು ಕೂಡ ಇಲ್ಲಿದ್ದಾರೆ. ಟೋಟಲ್ ಆಗಿ 1200ಕ್ಕೂ ಚಿಲ್ಲರೆ ಇದ್ದಾರೆ ಸರ್ ಅಲ್ಲಿ. ಆದರೆ ಇಲ್ಲಿ 48 ಜನ ಮಾತ್ರ, ಅದು ಗದಗ ಜಿಲ್ಲೆಯಿಂದ ವರ್ಕ್ ಮಾಡ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ನಾನು ಇವರೆಲ್ಲರ ಪ್ರತಿನಿಧಿಯಾಗಿ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಭಾಳ ನೋವಿನ ಖೇದಕರ ಸಂಗತಿ. ನಾವು ಒತ್ತಾಯ ಮಾಡ್ತಿದ್ರು ಕೂಡ ಯಾಕೋ ಚಿತ್ರಕಲೆಗೆ ಮಹತ್ವ ಕೊಡ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ಇವತ್ತು ಶಿಕ್ಷಣ ಸಚಿವರ ಗಮನಕ್ಕೆ ತಂದು, ಯಾಕಂದರೆ ಭಾಳ ಜನ ಹೊಸ 10 ವರ್ಷಗಳಿಂದ ಒಂದು ಕೂಡ ನೇಮಕಾತಿ ಆಗಿಲ್ಲ. ಅದು ಭಾಳ ದುರ್ದೈವದ ಸಂಗತಿ. ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಚಿತ್ರಕಲೆಯ ಮಹತ್ವವನ್ನು ಸಚಿವರ ಗಮನಕ್ಕೆ ತರೋದ್ರ ಮೂಲಕ ಚಿತ್ರಕಲಾ ಶಿಕ್ಷಕರನ್ನು ಮುಂದಿನ ದಿನಮಾನದೊಳಗೆ ನೇಮಕಾತಿ ಮಾಡಬೇಕು ಅನ್ನೋದು ಕೂಡ ಒತ್ತಾಯವನ್ನು ನಾವು ಸಚಿವರಿಗೆ ನಾವು ಮಾಡ್ತಾಯಿದ್ದೀವಿ. ಧನ್ಯವಾದಗಳು.